ಆತ್ಮೀಯರೇ ನಮಸ್ಕಾರ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಇದೆ. ತೆರೆದ ಮನೆ, ಓಪನ್ ಹೌಸ್ ಪ್ರೋಗ್ರಾಮ್ ಅಂತ. ಹಾಗಿದ್ರೆ ಆ ಕಾರ್ಯಕ್ರಮ ಏನು, ಆ ಕಾರ್ಯಕ್ರಮ ಹೇಗೆ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಕ್ಕಳ ಮೇಲೆ ಸಾಕಷ್ಟು ಹಿಂಸೆ ಮತ್ತು ದೌರ್ಜನ್ಯಗಳು ಸಮಾಜದಲ್ಲಿ ದಿನದಿಂದ ದಿನಕ್ಕೆ ನಡೀತಾ ಇದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಪೊಲೀಸ್ ಇಲಾಖೆ ಜೊತೆ ಒಂದು ಒಳ್ಳೆಯ ಸ್ನೇಹಮಯ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು, ಅವರಲ್ಲಿರುವ ಭಯವನ್ನು ಹೋಗಲಾಡಿಸ್ಬೇಕು ಮತ್ತು ಮಕ್ಕಳ ಪರವಾದಂಥ ಕಾಯ್ದೆ ಕಾನೂನುಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅನ್ನುವ ಕಾರಣಕ್ಕೆ ನಮ್ಮ ರಾಜ್ಯ ಪೊಲೀಸ್ ಇಲಾಖೆ ತೆರೆದ ಮನೆ ಕಾರ್ಯಕ್ರಮವನ್ನು ತಂದಿದೆ. ಈ ಕಾರ್ಯಕ್ರಮದ ಅನುಸಾರ ನಮ್ಮ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಕೂಡ ಪ್ರತಿ ಗುರುವಾರದ ದಿನ ಆ ಸ್ಟೇಷನ್ ವ್ಯಾಪ್ತಿಯ ಶಾಲೆಯ ಮಕ್ಕಳಿಗೇನಿದ್ದಾರೆ ಆ ಶಾಲೆಯ ಮಕ್ಕಳನ್ನು ನಮ್ಮ ಸ್ಟೇಷನ್ಗಳಿಗೆ ಕರ್ಕೊಂಬಂದು ಸ್ಟೇಷನ್ನ ಒಂದು ಪರಿಚಯ, ಅಲ್ಲಿನ ಅಧಿಕಾರಿಗಳ ಪರಿಚಯ ಮತ್ತು ಅಲ್ಲಿ ಒಂದು ಪೊಲೀಸ್ ಪ್ರಕ್ರಿಯೆಗಳೇನಿದೆ, ಒಂದು ದೂರು ಅಂದರೆ ಹೇಗೆ ಕೊಡುವಂಥದ್ದು, FIR ಅಂದರೆ ಏನು, ಮತ್ತು ಆ ಯೂನಿಫಾರ್ಮ್ಗಳಲ್ಲಿ ಇರುವಂತಹ ವ್ಯತ್ಯಾಸಗಳು ಏನು ಅನ್ನುವ ಸಣ್ಣ ಮಾಹಿತಿಗಳಿಂದ ಅಂತ ಬೇಸಿಕ್ ಇನ್ಫಾರ್ಮೇಷನಿಂದ ಹಿಡಿದು ಮಕ್ಕಳಿಗಿರಬಹುದಾದಂಥ ಪೋಕ್ಸೋ ಆ್ಯಕ್ಟ್ ಇರ್ಬೋದು, ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಇರ್ಬೋದು, ಅವುಗಳ ಒಂದು ಪರಿಚಯ ಮಾಡಿಕೊಡ್ತಾ ಮಕ್ಕಳು ದಿನನಿತ್ಯ ಎದುರಿಸ್ತಿರುವ ಸಮಸ್ಯೆಗಳನ್ನು ಎಸ್ಪೆಷಲಿ ಅಪರಾಧಿಕ ಸಂದರ್ಭಗಳು ಏನೇನು ಬರಬಹುದು, ಮಕ್ಕಳ ಮೇಲೆ ಯಾವ ಥರದ ವೈಲೆನ್ಸ್ ಆಗ್ಬೋದು, ಅವುಗಳು ಆದ ಸಂದರ್ಭದಲ್ಲಿ ತಡೆಗಟ್ಟೋದಕ್ಕೆ ಏನು ಮಾಡಬೇಕು ಮತ್ತು ಆದಾಗ ಹೇಗೆ ರೆಸ್ಪಾಂಡ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮನೇ ತೆರೆದ ಮನೆ ಕಾರ್ಯಕ್ರಮ. ಶಾಲೆಯಿಂದ ಮಕ್ಕಳನ್ನ ಸ್ಟೇಷನ್ಗೆ ಕರ್ಕೊಂಬಂದು ಮಾಹಿತಿ ಕೊಡುವಂಥದ್ದು ಇರ್ಬೋದು. ಶಾಲೆ ಒಂದು ವೇಳೆ ಪೊಲೀಸ್ ಠಾಣೆಯಿಂದ ದೂರ ಇದೆ ಅಂತ ಅನ್ಸಿದ್ರೆ ಪೊಲೀಸರೇ ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ 3 ಜನರ ಅಧಿಕಾರಿಗಳನ್ನು ಒಳಗೊಂಡಂಥ ಮಕ್ಕಳ ವಿಶೇಷ ಪೊಲೀಸ್ ಘಟಕ ಅಂತಿದೆ. ಈ ಘಟಕಕ್ಕೆ ನಮ್ಮ ಶಾಲೆ ಮುಖ್ಯ ಶಿಕ್ಷಕರೇನಾದರೂ ಒಂದು ಪತ್ರ ಬರೆದು ನಮ್ಮ ಶಾಲೆಗೆ ತಾವು ಬಂದು ಈ ಥರದೊಂದು ಮಕ್ಕಳಿಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡಿದ್ರು ಕೂಡ ನಮ್ಮ ಪೊಲೀಸ್ ಅಧಿಕಾರಿಗಳು ಶಾಲೆಗೆ ಬಂದು ಮಾಹಿತಿ ಕೊಡುವಂಥ ಒಂದು ಕೆಲಸ ಮಾಡ್ತಾರೆ. ಇವತ್ತು ಈ ಕಾರ್ಯಕ್ರಮದ ಅಗತ್ಯತೆ ತುಂಬ ಮುಖ್ಯ, ತುಂಬ ಅಗತ್ಯ ಇದೆ. ಇವತ್ತು ತಾವು ನೋಡ್ತಾ ಇದ್ದೀರಿ, ಅತಿ ಹೆಚ್ಚು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ, ಹಿಂಸೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಥರದ ಸಂದರ್ಭಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಮಕ್ಕಳ ಮುಂದೆ ನಿಂತು ಈ ಥರದೊಂದು ಅವೇರ್ನೆಸ್ನ ಕೊಟ್ಟಾಗ ಅಂಥ ಒಂದು ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಸಾರ್ವಜನಿಕರು ತಾವು ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ದೀರಿ, ತಾವು ಸಾರ್ವಜನಿಕರಾಗಿದ್ದರೆ ಇದನ್ನು ನಿಮ್ಮ ಗ್ರಾಮದ ಶಾಲೆಗೆ, ಅಲ್ಲಿನ ಶಿಕ್ಷಕರಿಗೆ ಮಾಹಿತಿ ಕೊಡಿ. ಶಿಕ್ಷಕರು ನೋಡ್ತಾ ಇದ್ದರೆ ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಶಾಲೆಯ ಮಕ್ಕಳನ್ನು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಆ ಮಕ್ಕಳಿಗೆ ಕಾನೂನಿನ ಅರಿವನ್ನು ಮತ್ತು ಅವರ ಹಕ್ಕುಗಳ ಅರಿವನ್ನು ಮೂಡಿಸೋದಕ್ಕೆ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ತೊಡಗಿಸ್ಕೋಬೇಕು ಅನ್ನೋದು ಈ ವಿಡಿಯೋದ ಆಶಯ. ನಿಮ್ಗೆ ಈ ವಿಡಿಯೋ ಮೌಲ್ಯಯುತವಾದದ್ದು ಹಾಗೂ ಇದು ಸಮಾಜಕ್ಕೆ ಅಗತ್ಯ ಇದೆ ಅಂತ ತಮ್ಗನ್ಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಿಗೋಣ. ಥ್ಯಾಂಕ್ ಯು.